ಅಧ್ಯಕ್ಷರೇ, ಚಿತ್ರದುರ್ಗದ ಪ್ರಶ್ನೆ ಸಂಖ್ಯೆ 1276 ಮೊನ್ನೆ ಅರಣ್ಯ ಜೀವ ಪರಿಸ್ಥಿತಿ ಮತ್ತು ಪರಿಸರ ಸಚಿವರಲ್ಲಿ ಕೇಳ ಬಯಸುತ್ತೆ. ಪ್ರದೀಪ್ ಅವರೇ, ಪ್ರದೀಪ್ ಗೊತ್ತಾರಲ್ಲ, ಇಲ್ಲ ದಯಮಾಡಿ ನಿಮ್ಮ ಶಾಸನಕ್ಕೆ ಹೋಗ್ಬೇಕು. ಉತ್ತರ ಜಿಲ್ಲಾ ಸಭಾಧ್ಯಕ್ಷರೇ, ಉತ್ತರವನ್ನ ಅಧ್ಯಕ್ಷ ಉತ್ತರವನ್ನ ಒದಗಿಸಿದ್ದಾರೆ. ಆದ್ರೆ ಈಗ ಸುಮಾರು 2025ರಲ್ಲಿ ಹಿಂದಿನ ಅರಣ್ಯ ಸಚಿವರಾಗಿದ್ದಂಥ ಶ್ರೀ ಈಶ್ವರ್ ಖಂಡ್ರೆ ಅವರು ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964ರ ಕಲಂ 71 ಅನ್ವಯ ಟಾಸ್ಕ್ ಫೋರ್ಸ್ ಅನ್ನು ಪುನರ್ರಚಿಸಿ 31/7/2026 ಕಾಲಾವಕಾಶ ನೀಡುವ ಸನ್ಮಾನ್ಯ ಅಧ್ಯಕ್ಷ. ಆದ್ರೆ ಅವರ ಏನು ಒಂದು ದಿನಾಂಕ ಕೊಟ್ಟಿದ್ರು, ಕಾರಣಾಂತರದಿಂದ ಆ ನಿಗದಿಯೊಳಗೆ ಸರ್ವೆ ಕಾರ್ಯ ಪೂರ್ಣಗೊಳಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂತಂದ್ರೆ ಆ ಸಮಯದಲ್ಲಿ SIR ಮತದಾರರ ಪಟ್ಟಿಯ ಪರಿಷ್ಕರಣೆ, ಜನಗಣತಿ, ಅತಿವೃಷ್ಟಿ, ಸರ್ವೇರ್ಗಳ ಕೊರತೆ ಹಾಗೂ BRFಗಳ ಒಂದು ಕೊರತೆ ಮತ್ತಿತರ ಕಾರಣಗಳಿಂದ ಅರಣ್ಯ ಮತ್ತು ಕಂದಾಯ ಇಲಾಖೆ ಜಂಟಿ ಸರ್ವೆ ಕಾರ್ಯ ಪೂರ್ಣಗೊಳಿಸಲು ಸಾಧ್ಯ ಆಗಿರೋದಿಲ್ಲ. ಅದಕ್ಕೋಸ್ಕರ ಈಗಾಗಲೇ ಏನು ಸರ್ವೆ ಮಾಡಿದರು, ಜಿಲ್ಲೆಯಲ್ಲಿ ಶೇಕಡ 60ಕ್ಕಿಂತಲೂ 50ಕ್ಕಿಂತಲೂ ಕಡಿಮೆ ಭಾಗ ಸರ್ವೆ ಕಾರ್ಯ ಈಗಾಗಲೇ ಪೂರ್ಣಗೊಂಡಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸರ್ವೆ ಮಾಡಬೇಕಾಗಿರುವ ಒಟ್ಟು ಗ್ರಾಮಗಳು 185 ಗ್ರಾಮಗಳು. ಅದರಲ್ಲಿ 99 ಗ್ರಾಮಗಳನ್ನು ಮಾತ್ರ ಈಗಾಗಲೇ ಸರ್ವೆ ಕಾರ್ಯ ಪೂರ್ಣಗೊಳಿಸಿದ್ದಾರೆ. ಇನ್ನು 86 ಗ್ರಾಮಗಳು ಬಾಕಿ ಇರ್ತವೆ. ಸನ್ಮಾನ್ಯ ಅಧ್ಯಕ್ಷ, ಒಟ್ಟು 1527 ಸರ್ವೆ ನಂಬರ್ಗಳಲ್ಲಿ 797 ಮಾತ್ರ ಪೂರ್ಣ ಆಗಿದ್ದಾವೆ. ಸುಮಾರು 730 ಇನ್ನೂ ಸರ್ವೆ ಮಾಡೋದಕ್ಕೆ ಬಾಕಿ ಇದ್ದಾವೆ. ಹಾಗಾಗಿ ಏನು ಈ ಸರ್ವೆ ಒಂದು ಗಡುವು ನೀಡಿದ್ರು, ಆ ದಿನಾಂಕವನ್ನು ವಿಸ್ತರಣೆ ಮಾಡಬೇಕು. ವಿಸ್ತರಣೆ ಮಾಡಿ ಮತ್ತೆ ಪುನಃ ಆದೇಶ ಮಾಡಿ ಸಂಪೂರ್ಣ ಏನು 3 ತಾಲೂಕು ಈಗಾಗಲೇ ಹೇಳಿದಾಗೆ ಕೊಪ್ಪ, ಶೃಂಗೇರಿ, ಚಿಕ್ಕಮಗಳೂರು, ಹೊನ್ನಾಪುರ, ಕಳಸ, ಮೂಡಿಗೆರೆ ಇವುಗಳಲ್ಲಿ ಇನ್ನು 50% ಹೆಚ್ಚು ಗ್ರಾಮಗಳು ಬಾಕಿ ಇರೋದ್ರಿಂದ ಈಗ ಮಾನ್ಯ ಅರಣ್ಯ ಸಚಿವರು ಪುನಃ ಆದೇಶ ಮಾಡಿ ಆ ಸರ್ವೆ ಕಾರ್ಯ ಏನು ಅರಣ್ಯ ಮತ್ತು ಕಂದಾಯ ಇಲಾಖೆ ಅಭಿಪ್ರಾಯ ಈಗಾಗಲೇ ಪಡೆದಾಗಿದೆ. ಸರ್ವೆ ಮುಂದುವರಿಸಬೇಕು ಅಂತ ಹೇಳ್ಬಿಟ್ಟು ತಮ್ಮ ಮುಖಾಂತರ ಮಾನ್ಯ ಅರಣ್ಯ ಸಚಿವರಲ್ಲಿ ಮನವಿ ಮಾಡ್ತಾರೆ.